ಇಲ್ಲೊಂದು ನೋಡಿ, ನಾವು ಸ್ವಲ್ಪ ಯೋಚನೆ ಕೂಡ ಮಾಡೋಕ್ಕಾಗಲ್ಲ, ಹಿಂಗೂ ಕೂಡ ಆಗುತ್ತಾ, ಹೆಣ್ಮಕ್ಳು ಹಿಂಗೂ ಕೂಡ ಮಾಡ್ತಾರಾ ಅದನ್ನು ಹೇಳೋಕ್ಕಾಗಲ್ಲ. ಅಂಥ ಒಂದು ವಿಚಿತ್ರವಾದಂತಹ ಘಟನೆ ನಡೆದು ಹೋಗಿದೆ. ಏನಂದರೆ ನೋಡಿ, ಗಂಡನನ್ನು ಕೊಂದು ಗಂಡನ ಶವದ ಮುಂದೆಯೇ ಪೋರ್ನ್ ವಿಡಿಯೋಗಳನ್ನು ನೋಡಿದ್ದಾಳೆ ಹೆಂಡತಿ. ಇಲ್ಲಿ ಬ್ಲೂ ಫಿಲಿಮನ್ನು ಒಂದು ಶವದ ಮುಂದೆ, ಅದು ಯಾರ್ದೋ ಶವ ಅಲ್ಲ, ತನ್ನದೇ ಗಂಡನನ್ನು ತಾನೇ ಸಾಯಿಸಿ ತಾನೇ ಆ ಶವದ ಮುಂದೆ ಪೋರ್ನ್ ವಿಡಿಯೋಗಳನ್ನು ನೋಡ್ತಾಳೆ ಅಂದರೆ ಈ ಮಹಿಳೆಯ ಮನಸ್ಥಿತಿ ಹೆಂಗಿರಬೇಕು? ಚೀತು ಅಂತ ನಾವು ಉಗಿಬೇಕು, ಅದಕ್ಕಿಂತ ಬೇರೆ ಮಾತುಗಳನ್ನು ಬಳಸಬೇಕು, ಗೊತ್ತಾಗ್ತಾ ಇಲ್ಲ. ಹೆಣ್ಣುಮಕ್ಕಳು ಯಾಕೆ ಈ ರೀತಿಯಾಗಿ ಮಿತಿಮೀರಿ ಹೋಗ್ತಾ ಇದ್ದಾರೆ? ಒಂದು ಹದ್ದು ಬಸ್ತಲ್ಲಿ ಇರೋಕ್ಕಾಗ್ತಾ ಇಲ್ವಾ? ಅಥವಾ ಮನಸ್ಥಿತಿ ಸರಿ ಇಲ್ವಾ? ಅಥವಾ ಸೈಕೋನ? ಗೊತ್ತಿಲ್ಲ. ತನ್ನದೇ ಗಂಡನನ್ನು ಕೊಂದಿದ್ದಾಳೆ. ಕೊಂದ ಮೇಲೆ ಯಾರಿಗಾದ್ರೂ ಪಶ್ಚಾತ್ತಾಪ ಇರುತ್ತೆ, ಇಲ್ಲ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ, ಪೊಲೀಸರು ಬಂದು ನನ್ನ ಹಿಡ್ಕೊಂಡು ಹೋಗ್ತಾರೆ, ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಒಂದು ಭಯ ಇರುತ್ತೆ. ಅದು ಯಾವುದೂ ಕೂಡ ಈ ಹೆಣ್ಣು ಮಗಳ ಮುಖದಲ್ಲಿ ಮನಸ್ಸಿನಲ್ಲಿ ಕಾಣಲೇ ಇಲ್ಲ. ಒಬ್ಬ ಹೆಂಡತಿ ಮಿತಿ ಮೀರಿ ವರ್ತನೆ ಮಾಡಿದಾಗ ಅಥವಾ ವಿಚಿತ್ರವಾಗಿ ಅಸಹ್ಯವಾಗಿ ವರ್ತನೆ ಮಾಡಿದಾಗ ಹೆಂಗಿರುತ್ತೆ ಅನ್ನೋದಕ್ಕೆ ಇದೊಂದು ಬೇರೆ ರೀತಿಯಾದಂತಹ ಉದಾಹರಣೆ. ಎಲ್ಲ ರೀತಿಯಾದಂತಹ ಉದಾಹರಣೆಗೆ ಸೇರೋದಿಲ್ಲ. ಇದು ಮಾಮೂಲಾದಂತಹ ಒಂದು ಎಕ್ಸಾಂಪಲ್ ಅಲ್ಲ. ಇದು ಈ ರೀತಿಯಾದಂತಹ ಘಟನೆಯನ್ನು ಎಂದೂ ಕೂಡ ಯಾರೂ ಕೂಡ ಕೇಳಿರಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಗಂಡನ್ನ ಹೆಂಡತಿ ಕೊಲೆ ಮಾಡಿರೋದನ್ನು ನೋಡಿದ್ದೀವಿ, ಆತ ಪ್ರೀತಿ ಮಾಡಿದಂತಹ ಲವರ್ ಜೊತೆ ಸೇರಿಕೊಂಡು ಡ್ರಮ್ನಲ್ಲಿ ಹಾಕಿರೋದನ್ನು ನೋಡಿದ್ದೀವಿ, ಕುಕ್ಕರ್ನಲ್ಲಿ ಹಾಕಿ ಕಟ್ ಮಾಡಿ ಕುಕ್ಕರ್ನಲ್ಲಿ ಹಾಕಿ ಕುದಿಸಿ ಚರಂಡಿಗೆ ಚೆಲ್ಲಿದ್ದನ್ನು ಕೂಡ ನೋಡಿದ್ದೀವಿ. ವಿಚಿತ್ರವಾದಂತಹ ಘಟನೆಗಳನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ವಿಕೃತಿಯ ಪರಮಾವಧಿ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ಹೇಳಿಬಿಡುತ್ತೆ ಈ ಒಂದು ಘಟನೆ. ಗಂಡನನ್ನು ಕೊಂದು ಆ ಹೆಣದ ಮುಂದೆನೇ ಬ್ಲೂ ಫಿಲಿಮನ್ನು ನೋಡ್ಕೊಂಡು ಕೂತಿದ್ದಾಳೆ ಅಂತಂದರೆ ಈಕೆಯ ಮನಸ್ಥಿತಿ ಹೆಂಗಿರುತ್ತೆ? ಆಂಧ್ರದ ಗುಂಟೂರು ಜಿಲ್ಲೆಯ ಚೆಲುವೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನಿಜಕ್ಕೂ ಕೂಡ ಇದನ್ನು ಹೇಳೋಕ್ಕೂ ಆಗ್ತಾ ಇಲ್ಲ, ಹೆಂಗೆ ಬೈಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಅಥವಾ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಲೋಕಂ ಶಿವರಾಜು ಕೊಲೆಯಾದಂತಹ ಪತಿ ಅಂತ ಹೇಳ್ತಾರೆ. ನೀವು ಗಮನಿಸ್ತಾ ಇದ್ದೀರ ಫೋಟೋದಲ್ಲಿ, ಇಬ್ಬರು ಗಂಡ ಹೆಂಡತಿ, ಅವರಿಬ್ಬರು. ಮಾಧುರಿ ಈಕೆ ಕೊಲೆ ಮಾಡಿರೋದು. ಈಕೆ ಬ್ಲೂ ಫಿಲಿಮನ್ನು ನೋಡ್ತಾ ಇದ್ದದ್ದು ಫೋನ್ನಲ್ಲಿ. ಅದು ಎಲ್ಲಿ? ಗಂಡನ ಶವನ ಮುಂದೆ ಇಟ್ಟುಕೊಂಡು. ವಾಹ್, ಏನಪ್ಪ ಇದು! ಕೆಲವು ವರ್ಷಗಳಿಂದ ಇವರು ಇಬ್ಬರು ಕೂಡ ಮದುವೆ ಆಗಿರ್ತಾರೆ. ಮಾಧುರಿ ಗಂಡನ ಮೇಲೆ ಏನಾಗಿರುತ್ತೆ, ಪ್ರೀತಿ ಕಡಿಮೆ ಆಗಿರುತ್ತೆ. ಗೋಪಿ ಎಂಬಾತನ ಜೊತೆ ಅಕ್ರಮ ಸಂಬಂಧವನ್ನು ಕೂಡ ಇಟ್ಕೊಂಡಿರ್ತಾಳೆ ಈ ಮಾಧುರಿ. ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿಯಾಗಿದ್ದಾನೆ ಅಂತ ಹೇಳಿ ಗಂಡನ್ನು ಕೊಲೆ ಮಾಡಿಬಿಡ್ತಾಳೆ. ಎಲ್ಲ ಕೊಲೆಗಳು ಕೂಡ ಹಿಂಗೆ ಆಗ್ತಾ ಇರೋದು ಈ ಗಂಡ ಹೆಂಡತಿಯ ಸಂಸಾರದಲ್ಲಿ. ಬಿರಿಯಾನಿ ಊಟದಲ್ಲಿ ವಿಷವನ್ನು ಬೆರೆಸಿ ಆತನಿಗೆ ಉಣಿಸಿದ್ದಾಳೆ. ಏನು ಪ್ಲಾನು, ಏನು ಕತೆ ಬಾಬಾ! ಪ್ರಿಯಕರ ಗೋಪಿ ಜೊತೆ ಸೇರಿಕೊಂಡು ಗಂಡನ್ನು ಮುಗಿಸಿಬಿಟ್ಟಿದ್ದಾಳೆ ಮಾಧುರಿ ಮಧುರವಾಗಿ ಜೀವವನ್ನು ತೆಗೆದುಬಿಟ್ಟಿದ್ದಾಳೆ. ಇಲ್ಲಿ ಏನೂ ಕಷ್ಟ ಕೊಟ್ಟಿಲ್ಲ, ವಿಷ ಹಾಕಿದ್ದಾಳೆ, ಸಾಯಿಸಿದ್ದಾಳೆ. ನಂತರ ಬೆಳಗಿನ ಜಾವ 4 ಗಂಟೆಯವರೆಗೂ ಕೂಡ ಬ್ಲೂ ಫಿಲಿಮನ್ನು ನೋಡಿದ್ಲಂತೆ. ಬೆಳಗ್ಗೆ ಆದ ನಂತರ ಗಂಡನಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ಕತೆ ಕಟ್ಟಿದ್ದಾಳೆ. ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಆಗಿದೆ ಅಂತ ಹೇಳಿ ಸಾಬೀತಾಗಿದೆ, ಎಲ್ಲ ಕೂಡ ದೃಢ ಆಗಿದೆ. ಅಕ್ರಮ ಸಂಬಂಧ ಇಟ್ಕೋಬೇಕು ಅನ್ನೋದು ನಿಮಗಿದ್ದರೆ, ಗಂಡ ಇಷ್ಟ ಆಗಿಲ್ಲ ಅನ್ನೋದಿದ್ದರೆ ಅದನ್ನು ಬಿಟ್ಟು ಡೈವರ್ಸ್ ಕೊಟ್ಟು ನೆಮ್ಮದಿಯಾಗಿ ಹೋಗಿ ನಿಮ್ಮ ಜೀವನ ನೀವು ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಯಾಕೆ ಒಂದು ಜೀವನ ತೆಗಿಬೇಕು? ಹೆಣ್ಮಕ್ಳು ಮಿತಿಮೀರಿ ಹೋಗ್ತಾ ಇದ್ದಾರೆ, ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾತ್ರ. ಈ ಅಕ್ರಮ ಸಂಬಂಧಗಳಿಂದ ಗಂಡ ಹೆಂಡತಿಯಲ್ಲಿ ಎಷ್ಟು ದೊಡ್ಡ ಮಟ್ಟದ ಬಿರುಕು ಬಿಡುತ್ತೆ. ಆ ಒಂದು ಬಿರುಕು ಕೊಲೆಯಲ್ಲಿ ಅಂತ್ಯ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ನಾವು ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಗಮನಿಸ್ತಾ ಇದ್ದೀವಿ. ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತಂದರೆ, ಆಯಿತು ನನಗೆ ನೀನು ಬೇಕಾಗಿಲ್ಲ, ಸಾಕು ನನಗೆ, ಬೇರೆಯವ್ರನ್ನ ನಾನು ನೋಡ್ಕೊಂಡಿದ್ದೀನಿ, ಅವ್ರ ಜೊತೆನೇ ಇರ್ತೀನಿ, ಡಿವಾರ್ಸ್ ಕೊಡು ಅಂತ ಹೇಳಿ ಕೇಳ್ಕೊಂಡ್ರೆ ಆಯಿತು. ಅದು ಬಿಟ್ಬಿಟ್ಟು ಯಾಕೆ ಸಾಯಿಸಬೇಕು? ಊಟದಲ್ಲಿ ವಿಷ ಹಾಕಿ. ಅವನೇನು ಪಾಪ ಮಾಡಿರ್ತಾನೆ? ತಪ್ಪು ಮಾಡಿದ್ದು ನೀನು, ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ನೀನು, ಕೊಲೆ ಮಾಡಿದ್ದು ಕೂಡ ನೀನೆ. ಆದರೆ ಅವನೇನು ಮಾಡ್ದ? ಅಲ್ಲಿ ಅವನೇನೂ ಮಾಡಿಲ್ಲ. ಗಂಡ ಆಗಿದ್ದೇ ತಪ್ಪಾಯ್ತು ಅವನು. ಈ ಕಾಲದಲ್ಲಿ ಮದುವೆ ಆಗೋಕ್ಕೆ ಕೂಡ ಹುಡುಗರು ಯೋಚನೆ ಮಾಡಬೇಕು. ಈ ಘಟನೆಗಳನ್ನು ನೋಡಿ ಹಂಗೆ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಸಲ ಮದುವೆ ಆಗೋಕ್ಕೂ ಮುಂಚೆ ಎಲ್ಲ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಮದುವೆ ಆಗಿ. ಇಲ್ಲ ಅಂತಂದರೆ ಈ ರೀತಿಯಾಗಿ ನಾವೇನು ನ್ಯೂಸು ಓದ್ತಾ ಇರ್ತೀವಿ, ಹೇಳ್ತಾ ಇರ್ತೀವಲ್ಲ, ಅದರಲ್ಲಿ ನಿಮ್ಮದು ಕೂಡ ಒಂದು ಬರ್ಬೋದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೆಣ್ಮಕ್ಳು ಈಗ ಯಾವುದಕ್ಕೂ ಕೂಡ ಹಿಂಜರಿತಾ ಇಲ್ಲ.
ಕೊಲೆ ಮಾಡೋಕ್ಕೂ ಹಿಂಜರಿತಾ ಇಲ್ಲ, ಜೈಲಿಗೆ ಹೋಗೋಕ್ಕೂ ಹಿಂಜರಿತಾ ಇಲ್ಲ, ಪೊಲೀಸರಿಗೆ ಭಯನೂ ಪಡ್ತಾ ಇಲ್ಲ. ಈಗ ಅದೆಲ್ಲದಕ್ಕೂ ಮೀರಿ ನಾನು ಹೆಣದ ಮುಂದೆನೇ ಬ್ಲೂ ಫಿಲಿಮ್ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ ಅನ್ನುವಂಥ ವಿಕೃತ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲ, ಈ ಮಹಿಳೆ, ಈ ಮಾಧುರಿ ಏನಿದ್ದಾಳೆ, ಈ ಮಹಿಳೆ ಹಿಂಗೆ ಮಾಡಿದ್ದಾಳೆ. ಈಗ ಪೊಲೀಸರು ಬಂಧಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲೆಲ್ಲ ಕೂಡ ಗೊತ್ತಾಗಿದೆ. ಮಾಡೋ ಕೆಲಸವನ್ನು ಮಾಡಿ ಕೊಲೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಎಲ್ರಿಗೂ ಹೇಳ್ಕೊಂಬಂದಿದ್ಲು. ಆದರೆ ಸತ್ಯ ಅವಾಗಾದರೂ ಹೊರಗೆ ಬರಬೇಕಲ್ಲ, ಅದು ಹೊರಗೆ ಬಂದಿದೆ, ಗೊತ್ತಾಗಿದೆ. ಈಗ ಪೊಲೀಸರ ಅತಿಥಿಯಾಗಿ ಕಂಬಿ ಎಣಿಸ್ತಾ ಇದ್ದಾಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.